ಹಾಯ್ ಹಲೋ ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕ ಸಮರಕ್ಕೆ ಕೌಂಟ್ ಡೌನ್. ಮೋದಿ ಬಿಟ್ಟಾಗಿದೆ ಪಾಶುಪತಾಸ್ತ್ರ. ಮುಸ್ಲಿಂ ಮತಗಳ ಬಾಚಿಕೊಳ್ಳುತ್ತಾ ಮೋದಿಯ ಆ ಬ್ರಹ್ಮಾಸ್ತ್ರ. ಲೆಕ್ಕಾಚಾರದ ಡಾಟಾ ಜೈ ಅನ್ನುತ್ತಾ ಕೋಟ. ಏನಿದು ನಮೋ ತಂತ್ರ? ಕಾಂಗ್ರೆಸ್ ಮತ ಬ್ಯಾಂಕ್ ಅನ್ನ ಮೋದಿ ಕಬ್ಜಾ ಮಾಡ್ತಾರಾ? ಇದೇ ಹೊತ್ತಿನ ವಿಶೇಷ. ನಮೋ 10 ಕಾ ಧಮ್ ಪ್ಯಾರ್ಗೆ ಆಗ್ಬಿಟ್ಟೈತೆ. 2019 ಚುನಾವಣೆಗೆ ದೇಶದ ಎಲ್ಲಾ ಪಕ್ಷಗಳು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಿವೆ. ಹೇಗಾದರೂ ಮಾಡಿ ಎಂಪಿ ಎಲೆಕ್ಷನ್ನಲ್ಲಿ ಗೆದ್ದು ಪ್ರಧಾನಿ ಹುದ್ದೆಗೆ ಮತ್ತೆ ಏರಬೇಕು ಅನ್ನೋದು ನಾಯಕರ ತುಡಿತವಾಗಿದೆ. ಈಗಾಗಲೇ ಪ್ರಧಾನಿ ಹುದ್ದೆಯಲ್ಲಿರುವಂತಹ ಮೋದಿ ಲೋಕ ಸಮರವನ್ನೇ ಟಾರ್ಗೆಟ್ ಮಾಡಿಕೊಂಡು ಪಾಶುಪತಾಸ್ತ್ರವನ್ನ ಬಿಟ್ಟಿದ್ದಾರೆ. ಆ ಒಂದು ಅಸ್ತ್ರ ಮುಸ್ಲಿಂ ಮತಗಳನ್ನೇ ಟಾರ್ಗೆಟ್ ಮಾಡಿದೆಯಂತೆ. ಆ ಒಂದು ಅಸ್ತ್ರ ಮುಸ್ಲಿಂ ಮತಗಳನ್ನ ಬಾಚಿಕೊಳ್ಳಲಿದೆಯಂತೆ. ಹಾಗಾದ್ರೆ ಏನಿದು ನರೇಂದ್ರ ಮೋದಿಯ ಹೊಸ ತಂತ್ರ? ಮತ ಬ್ಯಾಂಕ್ ಅನ್ನೇ ಮೋದಿ ಕಬ್ಜಾ ಮಾಡಲಿದ್ದಾರಾ? ಮುಸ್ಲಿಂ ಮತಗಳ ಓಲೈಕೆಗೆ ಮೋದಿ ಬಿಟ್ಟಿರುವಂತಹ ಆ ಬ್ರಹ್ಮಾಸ್ತ್ರದ ಅಸಲಿ ಲೆಕ್ಕಾಚಾರವಾದರೂ ಏನು? ಅದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಲೋಕ ಚುನಾವಣೆಗೆ ಮೋದಿ ಸಿದ್ಧ. ಬ್ಯಾರೆ ದೇಶವಾಸಿಗಳ ಮನ ಗೆಲ್ಲಲು ನಮೋ ಬದ್ಧ. 2019 ಲೋಕಸಭಾ ಚುನಾವಣೆ ದೇಶದಲ್ಲಿ ಮಹತ್ವದ ಪಾತ್ರವನ್ನ ವಹಿಸಲಿದೆ. ದೇಶದ ಸಂಪೂರ್ಣ ಜವಾಬ್ದಾರಿ ಹೊರುವ ಪಕ್ಷ ಯಾವುದಾಗಲಿದೆ? ಪ್ರಧಾನಿ ಹುದ್ದೆಯನ್ನ ಯಾರು ಅಲಂಕರಿಸುತ್ತಾರೆ ಅನ್ನೋ ಕುತೂಹಲ ಜನರಲ್ಲಿ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಈಗಾಗಲೇ ಪ್ರಧಾನಿಯಾಗಿ 4.5 ವರ್ಷಗಳನ್ನ ಪೂರೈಸಿರೋ ಮೋದಿ 2019 ಚುನಾವಣೆಗೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ಬಿಜೆಪಿಯನ್ನ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರೋದಕ್ಕೆ ನಾನಾ ತಂತ್ರಗಳ ಮೊರೆ ಹೋಗ್ತಿದ್ದಾರೆ. ಮೋದಿ ಮತ್ತೆ ಪ್ರಧಾನಿ ಅನ್ನೋ ಘೋಷವಾಕ್ಯ ಕೂಡ ದೇಶದಲ್ಲಿ ಮಾರ್ಧನಿಸುವುದಕ್ಕೆ ಶುರುವಾಗಿದೆ. ಈಗಾಗಲೇ ಪ್ಯಾರೆ ದೇಶವಾಸಿಗಳ ಮನ ಗೆದ್ದಿರೋ ಮೋದಿ ಮತ್ತೆ ಜನರ ಮನದಲ್ಲಿ ಅಚ್ಚಳಿಯದೆ ಉಳಿಯೋದಕ್ಕೆ ಬ್ರಹ್ಮಾಸ್ತ್ರಗಳನ್ನ ಬಿಡ್ತಿದ್ದಾರೆ. ಮೋದಿ ಕಡೆಯಿಂದ ಗಿಫ್ಟ್ಗಳ ಸುರಿಮಳೆ. ದೇಶದ ಜನರ ಗಮನ ಈಗ ಮೋದಿ ಕಡೆ. ಹೌದು, ಕೇಂದ್ರದಲ್ಲಿ ಆಡಳಿತದಲ್ಲಿ ಇರುವಂತಹ ಬಿಜೆಪಿ ಈ 4.5 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ. ದೇಶದ ಜನರಿಗಾಗಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಅನ್ನೋದು ಜನರಲ್ಲಿರೋ ಭಾವನೆ. ಆದ್ರೆ ಅದೆಲ್ಲಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ಮೋದಿ ಸರ್ಕಾರದಿಂದ ಘೋಷಣೆಯಾದ ಯೋಜನೆಗಳು ನಿಜಕ್ಕೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ರೈತಾಪಿ ವರ್ಗ, ವ್ಯಾಪಾರಸ್ಥರು ಸೇರಿದಂತೆ ಎಲ್ಲಾ ಸಮುದಾಯಗಳಿಗೂ ಒಪ್ಪುವಂತಹ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ತಮ್ಮ ಬತ್ತಳಿಕೆಯಲ್ಲಿರೋ ಒಂದೊಂದೇ ಅಸ್ತ್ರಗಳನ್ನ ಸಮಯ ನೋಡಿ ಬಿಡ್ತಿದ್ದಾರೆ. ಅದರಲ್ಲೂ ಈಗ ಬಿಟ್ಟಿರೋ ಈ ಒಂದು ಅಸ್ತ್ರದಿಂದ ಮುಸ್ಲಿಂ ಮತಬಾಂಧವರೆಲ್ಲ ಏಕಾಏಕಿ ಮೋದಿಗೆ ಜೈ ಅನ್ನಲಿದ್ದಾರಂತೆ. ದೇಶವನ್ನೆಲ್ಲ ಕೇಸರಿಮಯವನ್ನಾಗಿ ಮಾಡೋ ಪ್ಲಾನ್ನಲ್ಲಿದ್ದ ಮೋದಿಗೆ ಕೊಂಚ ಹಿನ್ನಡೆಯಾಯಿತು ಅಂದ್ರೆ ತಪ್ಪಾಗಲ್ಲ. ಲೋಕಸಮರಕ್ಕೆ ಕೌಂಟ್ ಡೌನ್ ಶುರುವಾಗುವ ಹೊತ್ತಲ್ಲೇ ಇದೇ ಸರಿಯಾದ ಸಮಯ ಅಂತ ಲೆಕ್ಕ ಹಾಕಿದ ನಮೋ ಪಾಶುಪತಾಸ್ತ್ರವನ್ನ ಬಿಟ್ಟಿದ್ದಾರೆ. ಆ ಒಂದು ಅಸ್ತ್ರದಿಂದ ದೇಶದ 99% ಜನರಿಗೆ ಉಪಯೋಗವಾಗಲಿದೆಯಂತೆ. ಅದರಲ್ಲೂ ಮುಸ್ಲಿಂ ಮತಗಳನ್ನ ಬಾಚಿಕೊಳ್ಳಲಿದೆಯಂತೆ. ಹಾಗಾಗಿ ಈ ಬಾರಿಯ ಲೋಕ ಚುನಾವಣೆಯಲ್ಲಿ ಜನ ಮೋದಿಗೆ ಜೈ ಅನ್ನೋದು ಪಕ್ಕ ಅನ್ನೋದು ಬಿಜೆಪಿಗರ ಕಾನ್ಫಿಡೆನ್ಸ್ ಆಗಿದೆ. ಹಾಗಾದ್ರೆ ಆ ಅಸ್ತ್ರವಾದ್ರೂ ಯಾವುದು? ಆ ಒಂದು ಅಸ್ತ್ರದಿಂದ ಮೋದಿ ಮತ್ತೆ ಪ್ರಧಾನಿಯಾಗ್ತಾರೆ ಅಂತಿರೋದಾದ್ರೂ ಯಾಕೆ ಅನ್ನೋ ಕಂಪ್ಲೀಟ್ ರಿಪೋರ್ಟ್ ಕೂಡ ಕೊಡ್ತೀವಿ, ಕೇಳಿ. ನಮೋ ಬಿಟ್ಟಾಯ್ತು 10% ಮೀಸಲಾತಿ ಅಸ್ತ್ರ. ಅಂಗೀಕಾರವಾಯಿತು ಮೋದಿಯ ಪಾಶುಪತಾಸ್ತ್ರ. ಹೌದು, ಮೋದಿ ಬಿಟ್ಟ ಅಸ್ತ್ರ ಬೇರೆ ಯಾವುದೂ ಅಲ್ಲ. ಕೆಲ ದಿನಗಳ ಹಿಂದೆಯಷ್ಟೇ ಮೇಲ್ವರ್ಗದವರಿಗೂ 10% ಮೀಸಲಾತಿ ನೀಡುವ ಮಸೂದೆಯನ್ನ ಮಂಡಿಸಲಾಗಿತ್ತು. ಇದೆಲ್ಲವೂ ಚುನಾವಣಾ ಗಿಮಿಕ್ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಯುವಕರು, ನಿರುದ್ಯೋಗಿಗಳು ಹಾಗೂ ರೈತಾಪಿ ವರ್ಗದ ಕಡೆ ಕಣ್ಣು ಹಾಯಿಸಿರೋ ಮೋದಿ ಮೇಲ್ವರ್ಗವನ್ನ ಓಲೈಸಲು 10% ಮೀಸಲಾತಿ ಜಾರಿ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಇದಕ್ಕಾಗಿ ಈಗ ಸಂವಿಧಾನ 15 ಹಾಗೂ 16ನೇ ಪರಿಚಯದ ತಿದ್ದುಪಡಿಗೆ ಕೇಂದ್ರ ಮುಂದಾಗಿತ್ತು. ಅದಕ್ಕೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಬಹುಮತ ಕೂಡ ಸಿಕ್ಕಿದೆ. ಇದು ಮೋದಿಗೆ ಆನೆ ಬಲ ಬಂದಂತಾಗಿದೆಯಂತೆ. 2019 ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿರಿಸಿಕೊಂಡು ಮೋದಿ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದವರಿಗೆ 10% ಮೀಸಲಾತಿಯನ್ನ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಕಲ್ಪಿಸಲು ಮಸೂದೆ ರೂಪಿಸಿತ್ತು. ಈ ಮಹತ್ವಾಕಾಂಕ್ಷೆಯ ಮಸೂದೆಯು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ. ಸಂವಿಧಾನದ 2019 124ನೇ ತಿದ್ದುಪಡಿಯ ಮಸೂದೆ ಇದಾಗಿದೆ. ವಿರೋಧ ಪಕ್ಷಗಳು ಸೂಚಿಸಿದ್ದ 5 ತಿದ್ದುಪಡಿಗಳನ್ನ ಸರ್ಕಾರ ತಿರಸ್ಕರಿಸಿದ ಬಳಿಕ ಮಸೂದೆಯು ಪಾಸ್ ಆಗಿದೆ.
ಇದು ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಲೋಕಸಮರಕ್ಕೆ 100 ದಿನಗಳು ಇರುವಾಗಲೇ ಇಂತಹ ಒಂದು ಮಸೂದೆಗೆ ಅಂಗೀಕಾರ ಸಿಕ್ಕಿರೋದು ಮೋದಿಗೆ ಚುನಾವಣೆಯಲ್ಲಿ ಪ್ಲಸ್ ಆಗಲಿದೆ ಎನ್ನಲಾಗಿದೆ. ಅಷ್ಟೇ ಅಲ್ಲ, ಈ ಒಂದು ತಿದ್ದುಪಡಿಯಿಂದಲೇ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಮೋದಿ ಕಬ್ಜಾ ಮಾಡಲಿದ್ದಾರಂತೆ. ಇದರಿಂದ ಮೇಲ್ವರ್ಗದ ಎಲ್ಲಾ ಮತಗಳು ಮೋದಿಗೆ ಬಿದ್ರೂ ಅಚ್ಚರಿಯಿಲ್ಲ ಎನ್ನಲಾಗ್ತಿದೆ. ಅದರಲ್ಲೂ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂತಾನೆ ಕರೆಸಿಕೊಳ್ಳೋ ಮುಸ್ಲಿಂ ಮತಗಳನ್ನ ಮೋದಿ ಈ ಒಂದು ಅಸ್ತ್ರದಿಂದ ಸೆಳೆಯಲಿದ್ದಾರಂತೆ. ಮೇಲ್ವರ್ಗಕ್ಕೆ ಮೀಸಲಾತಿ ಕೊಡುವ ಮಸೂದೆ ಮುಸ್ಲಿಂ ಮತಗಳನ್ನ ಓಲೈಕೆ ಮಾಡುವ ಮಟ್ಟಕ್ಕೆ ಹೇಗೆ ಕೆಲಸ ಮಾಡಲಿದೆ? ಈ ಅಸ್ತ್ರದಿಂದ ಮುಸ್ಲಿಂ ಮತಗಳನ್ನ ಮೋದಿ ಹೇಗೆ ಬಾಚಿಕೊಳ್ಳಲಿದ್ದಾರೆ? ನಮೋ ಲೆಕ್ಕಾಚಾರವಾದ್ರೂ ಏನು ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಮೇಲ್ವರ್ಗಕ್ಕೆ 10% ಮೀಸಲಾತಿಯನ್ನ ಕೊಟ್ಟಿರೋದು ಲೋಕಸಭೆಯಲ್ಲಿ ಮೋದಿಯ ಕೈ ಹಿಡಿಯಲಿದೆ ಎನ್ನಲಾಗ್ತಿದೆ. ಅದರಲ್ಲೂ ಈ ಮಸೂದೆಯಿಂದ ಮುಸ್ಲಿಂ ಮತದಾರರು ಮೋದಿಯನ್ನ ಗೆಲ್ಲಿಸಲಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಈ 10% ಮೀಸಲಾತಿ ಅಲ್ಪಸಂಖ್ಯಾತರನ್ನೇ ಗುರಿಯನ್ನಾಗಿ ಮಾಡಿದೆಯಾ? ಈ ಮೀಸಲಾತಿ ಮಸೂದೆ ಹೇಗೆ ಮುಸ್ಲಿಂ ಸಮುದಾಯಕ್ಕೆ ಲಾಭವಾಗಲಿದೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಮೇಲ್ವರ್ಗದ ಪ್ರತಿಯೊಬ್ಬ ಪ್ರಜೆಗೂ ಅನ್ವಯವಾಗಲಿದೆಯಾ ಈ ಮೀಸಲಾತಿ? ಮುಸ್ಲಿಂ ಸಮುದಾಯಕ್ಕೂ ಪ್ಲಸ್ ಆಗ್ಲಿದೆಯಾ 10% ಮೀಸಲಾತಿ? ಮೋದಿ ಯಾವುದಾದ್ರೊಂದು ಕಾರ್ಯಕ್ಕೆ ಕೈ ಹಾಕೋ ಮುನ್ನ ಸಾಕಷ್ಟು ಬಾರಿ ಆಲೋಚನೆ ಮಾಡಿರ್ತಾರೆ. ಮೇಲ್ವರ್ಗದ ಜನರಿಗೆ 10% ಮೀಸಲಾತಿ ಅಂದ್ರೆ ಅದು ಸುಲಭದ ಮಾತಲ್ಲ. ಈ ವಿಚಾರಕ್ಕೆ ಸಾಕಷ್ಟು ವಿರೋಧಗಳು ಎದುರಾದವು. ಅಷ್ಟೇ ಅಲ್ಲ, ಎಷ್ಟೋ ಟೀಕೆಗಳನ್ನು ಕೂಡ ಎದುರಿಸಬೇಕಾಯ್ತು. ಮೇಲ್ವರ್ಗದಲ್ಲೂ ಬಡವರಿರ್ತಾರೆ, ಅವರಿಗೂ ಮೀಸಲಾತಿ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈ 10% ಕೋಟಾವನ್ನ ಜಾರಿಗೆ ತರಲಾಗಿದೆ. ಇದರ ಹಿಂದೆ ರಾಜಕೀಯ ಲಾಭವೂ ಇದೆ ಅನ್ನೋದು ಸ್ಪಷ್ಟ. ಆದ್ರೆ ಮೇಲ್ವರ್ಗಕ್ಕೆ ಸೀಮಿತವಾಗಲಿ ಅಂತ ಜಾರಿಗೆ ತಂದ ಈ ಮಸೂದೆಯಿಂದ ಮುಸ್ಲಿಂ ಮತಗಳು ಕೂಡ ಮೋದಿ ಕಡೆ ವಾಲಲಿದ್ಯಂತೆ. ಹೌದು, ಮೋದಿ ಸರ್ಕಾರ ಅಂಗೀಕಾರ ತಂದದ್ದು ಮೇಲ್ವರ್ಗದ ಜನರಿಗಾಗಿ. ಅದರಲ್ಲೂ ಕೆಲವೊಂದು ಷರತ್ತುಗಳನ್ನ ಅನ್ವಯ ಮಾಡಿಯೇ ಈ ಮಸೂದೆಯನ್ನ ಅಂಗೀಕಾರ ಮಾಡಲಾಗಿದೆ. ಆದ್ರೆ ಈ ಮಸೂದೆಯ ಲಾಭವನ್ನ ಮುಸ್ಲಿಂ ಸಮುದಾಯ ಕೂಡ ಪಡೆದುಕೊಳ್ಳಲಿದ್ಯಂತೆ. 10% ಮೀಸಲಾತಿ ಮುಸ್ಲಿಂ ಸಮುದಾಯಕ್ಕೂ ಸಿಗೋದ್ರಿಂದ ಮೋದಿಗೆ ಅಲ್ಪಸಂಖ್ಯಾತರು ಕೂಡ ಜೈ ಜೈ ಅನ್ಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮೋದಿಯ ಈ ಮಸೂದೆಗೆ ಯಾರೆಲ್ಲ ಅರ್ಹರಾಗಿರ್ತಾರೆ ಅನ್ನೋದನ್ನ ನೋಡೋದಾದ್ರೆ, ನಮೋ 10 ಕಾ ಧಮ್. ಆರ್ಥಿಕವಾಗಿ ಹಿಂದುಳಿದವರಿಗೆ 10% ಮೀಸಲಾತಿಯನ್ನ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಕಲ್ಪಿಸುವುದಕ್ಕೆ ಸಂವಿಧಾನದ 2019ರ 14ನೇ ತಿದ್ದುಪಡಿಯ ಮಸೂದೆಯನ್ನ ಅಂಗೀಕರಿಸಲಾಗಿದೆ. 8 ಲಕ್ಷಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಇರುವ ಪ್ರತಿಯೊಂದು ಕುಟುಂಬ ಈ ಮೀಸಲಾತಿಯ ಲಾಭವನ್ನ ಪಡೆಯುತ್ತೆ. ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರುವವರು 10% ಮೀಸಲಾತಿಗೆ ಒಳಪಡ್ತಾರೆ. ಇದರಿಂದ ಮೇಲ್ವರ್ಗದ ಬಡವರಿಗೆ ಸಹಾಯವಾಗುತ್ತೆ. ಹೌದು, ಕುಟುಂಬದ ಆದಾಯ 8 ಲಕ್ಷದ ಒಳಗಿರ್ಬೇಕು ಅನ್ನೋದು ಈ ಮೀಸಲಾತಿಗೆ ಇರೋ ಕಂಡೀಷನ್ ಆಗಿದೆ. ಹಾಗಾದ್ರೆ ಈ ನಿಯಮದಿಂದ ಮೇಲ್ವರ್ಗದ ಜನಕ್ಕೆ ಸಹಾಯವಾಗಲಿದೆ. ಸರಿ, ಈ ಅಸ್ತ್ರದಿಂದ ಮುಸ್ಲಿಂ ಮತಗಳು ಮೋದಿ ಕಡೆಗೆ ಹೇಗ್ ತಿರ್ಕೊಳ್ಳುತ್ತೆ? ಅಲ್ಪಸಂಖ್ಯಾತರಿಗೆ ಈ ಮೀಸಲಾತಿ ಹೇಗೆ ಲಾಭವಾಗುತ್ತೆ ಅನ್ನೋ ಪ್ರಶ್ನೆ ಉದ್ಭವ ಆಗೋದು ಸಹಜ. ಅದನ್ನೂ ಹೇಳ್ಬಿಡ್ತೀವಿ ಕೇಳಿ. ನಮೋ 10 ಕಾ ಧಮ್. ರಾಜ್ಯ ಸರ್ಕಾರಗಳ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅಂತಲೇ 2A ಮೀಸಲಾತಿ ಇದೆ. ಆದ್ರೆ ಇದು ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಇಲ್ಲ. ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿ ಮಿತಿಗೆ ಬರುವ ಬಡವರಲ್ಲಿ ಮುಸ್ಲಿಂ ಸಮುದಾಯ ಕೂಡ ಬರುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ 10% ಮೀಸಲಾತಿ ಮುಸ್ಲಿಂ ಸಮುದಾಯಕ್ಕೂ ಸಿಗುತ್ತೆ. ಹೌದು, ಮೋದಿ ಸರ್ಕಾರ ಅದ್ಯಾವ ಲೆಕ್ಕಾಚಾರವನ್ನ ಹಾಕಿ ಈ ಮಸೂದೆಯನ್ನ ಅಂಗೀಕಾರ ಮಾಡ್ತೋ ಏನೋ. ಮೋದಿಗೆ ಗೊತ್ತಿದ್ದೋ ಗೊತ್ತಿಲ್ದಂತೆಯೋ ಅದು ಅಲ್ಪಸಂಖ್ಯಾತರ ಓಲೈಕೆಯನ್ನೂ ಮಾಡಲಿದೆ. ಈ ಮಸೂದೆಯಿಂದ ಮೋದಿ ಪರ ಮುಸ್ಲಿಂ ಸಮುದಾಯ ಕೂಡ ನಿಲ್ಲತ್ತೆ ಅನ್ನೋ ಲೆಕ್ಕಾಚಾರ ಜೋರಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ಎಲ್ಲಾ ನೌಕರಿಗಳಲ್ಲಿ ಮುಸ್ಲಿಂ ಸಮುದಾಯದವರಿಗೂ ಮೀಸಲಾತಿ ಸಿಗುತ್ತೆ. ಇದು ಮೇಲ್ವರ್ಗದ ಸಮುದಾಯಗಳನ್ನ ಟಾರ್ಗೆಟ್ ಮಾಡಿ ತಂದ ತಿದ್ದುಪಡಿಯಾದ್ರೂ ಕೂಡ ಕೇಂದ್ರ ಸರ್ಕಾರದ ಎಲ್ಲಾ ಉದ್ಯೋಗಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೂ ಈ ಮೀಸಲಾತಿ ಅನ್ವಯವಾಗುತ್ತೆ. ಹಾಗಾಗಿ ಮೋದಿಗೆ ಅಲ್ಪಸಂಖ್ಯಾತರ ಮತಗಳು ಬೀಳೋದು ಪಕ್ಕಾ. ಮೋದಿ ಸರ್ಕಾರದ ಈ ಮೀಸಲಾತಿ ಮಸೂದೆ ಮುಸ್ಲಿಂ ಸಮುದಾಯದವರನ್ನ ಸೆಳೆಯಲಿದೆ ಎನ್ನಲಾಗ್ತಿದೆ. ಈ ಮೀಸಲಾತಿಯಿಂದ ಅಲ್ಪಸಂಖ್ಯಾತರು ಮೋದಿಗೆ ಜೈ ಎನ್ನಲಿದ್ದಾರೆ ಎನ್ನಲಾಗ್ತಿದೆ. ಹಾಗಾದ್ರೆ ಈ ಮಸೂದೆ ಮಂಡನೆಗೆ ಇದೇ ಸರಿಯಾದ ಸಮಯ ಅಂತ ಮೋದಿಗೆ ಅನ್ನಿಸಿದ್ದಾದ್ರೂ ಯಾಕೆ? ಈ ಮಸೂದೆಯ ಹಿಂದಿನ ಮೋದಿಯ ಲೆಕ್ಕಾಚಾರವಾದ್ರೂ ಏನು ಅನ್ನೋ ಡೀಟೇಲ್ಸ್ ನಿಮ್ಮ ಮುಂದೆ. 10% ಮೀಸಲಾತಿ ಮಸೂದೆ ಹಿಂದೆತ್ಯ ನಮೋ ತಂತ್ರ. ಅದ್ಯಾವ ಲೆಕ್ಕಾಚಾರದಲ್ಲಿ ನಮೋ ಪ್ರಯೋಗ ಮಾಡಿದ್ದು ಈ ಅಸ್ತ್ರ?
10% ಮಸೂದೆ ದೇಶದ ಮೇಲ್ವರ್ಗದ ಜನರಿಗೆ ಲಾಭವಾಗಲಿದೆ. ಇದರಿಂದ ಮೋದಿ ಮೇಲ್ವರ್ಗದ ಬಡವರಿಗೂ ಮೀಸಲಾತಿ ಕೊಟ್ಟಂತಹ ಕೀರ್ತಿ ನಮೋ ಸರ್ಕಾರಕ್ಕೆ ಬರಲಿದೆ. ಇದರಿಂದ ಕೆಲ ದಿನಗಳಲ್ಲೇ ಬರುವ ಲೋಕಸಭಾ ಚುನಾವಣೆಯಲ್ಲಿ ಮೇಲ್ವರ್ಗದ ಮತಗಳು ಬಿಜೆಪಿ ಪರ ವಾಲಲಿದೆ ಅನ್ನೋ ಲೆಕ್ಕಾಚಾರ ಕೇಂದ್ರ ಸರ್ಕಾರದ್ದಾಗಿತ್ತು. ಆದ್ರೆ ಇದರ ಹಿಂದೆ ಬೇರೆಯದ್ದೇ ತಂತ್ರವಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಅದೇನಂದ್ರೆ ಮುಸ್ಲಿಂ ಸಮುದಾಯ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ಮಸೂದೆ ಮುಸ್ಲಿಂ ಸಮುದಾಯದವರನ್ನೂ ಓಲೈಕೆ ಮಾಡುವಂತಿದೆ. ಹಾಗಾಗಿ ಎಲ್ಲವನ್ನೂ ಅಳೆದು ತೂಗಿಯೇ ಈ ಅಸ್ತ್ರವನ್ನ ಮೋದಿ ಪ್ರಯೋಗ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆದ್ರೆ ಎಲ್ಲವನ್ನೂ ಮೀರಿ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಮಸೂದೆಗೆ ಬಹುಮತ ಸಿಕ್ಕಿದೆ. ಮೋದಿ ಸರ್ಕಾರ ಈ ಮಸೂದೆಯನ್ನ ಮಂಡಿಸಿದಾಗ ವಿಪಕ್ಷಗಳು ಬೇಡ ಅಂದಿದ್ರೆ ಮೇಲ್ವರ್ಗದ ಜನರ ಕೆಂಗಣ್ಣಿಗೆ ಗುರಿಯಾಗಬೇಕಿತ್ತು. ಚುನಾವಣೆಯ ಮೇಲೆ ಇದರ ಪ್ರಭಾವ ಬೀರುತ್ತಿತ್ತು. ಹಾಗಾಗಿ ವಿರೋಧ ವ್ಯಕ್ತವಾದರೂ ಕೂಡ ಬಹುಮತ ದೊರೆತು ಮಸೂದೆ ಅಂಗೀಕಾರವಾಗಿದೆ. ಇದರಿಂದ ಮುಸ್ಲಿಂ ಮತ ಬಾಂಧವರು ಕೂಡ ಲಾಭ ಪಡೆಯೋದ್ರಿಂದ ಮೋದಿಗೆ ಇದು ವರದಾನವಾಗಲಿದೆ ಎನ್ನಲಾಗ್ತಿದೆ. ದೇಶದ 99% ಜನ ಇದರ ಲಾಭ ಪಡೆಯಲಿದ್ದಾರಂತೆ. ಹೌದು, ಈ ಮೀಸಲಾತಿ ಮಸೂದೆಯ ಲಾಭವನ್ನ ದೇಶದ 99% ಜನ ಲಾಭವನ್ನ ಪಡೆಯಲಿದ್ದಾರೆ. ಯಾಕಂದ್ರೆ ಇಂಡಿಯನ್ ಹ್ಯೂಮನ್ ಡೆವಲಪ್ಮೆಂಟ್ ಸರ್ವೆ 2011-12 ಪ್ರಕಾರ ಭಾರತದ 99% ಕುಟುಂಬಗಳು 8 ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನ ಗಳಿಸುತ್ತಿವೆ. ಈ ಕೋಟಾ ಮಸೂದೆಯು ಎಸ್ಸಿ, ಎಸ್ಟಿ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಕಲ್ಪಿಸಲಾಗಿರುವ 50% ಮೀಸಲಾತಿಯ ಆಚೆಗೆ ಜನರಲ್ ಕ್ಯಾಟಗರಿಯಲ್ಲಿ 10% ಮೀಸಲಾತಿಯನ್ನು ಕಲ್ಪಿಸುತ್ತದೆ. ಹಾಗಾಗಿ ದೇಶದ 99% ಕುಟುಂಬಗಳು ಇದರ ಲಾಭವನ್ನ ಪಡೆಯಲಿವೆ. ಪಂಚರಾಜ್ಯಗಳ ಚುನಾವಣೆಯ ಪಾಠವೇ ಈ ಮೀಸಲಾತಿಯಾಗಿದ್ಯಾ? ಹೌದು, ಈ ರೀತಿಯ ಒಂದು ಮಾತು ಹರಿದಾಡತೊಡಗಿದೆ. ಯಾಕಂದ್ರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿಗೆ ಮುಖಭಂಗವಾಗಿತ್ತು. ಆಗಿನಿಂದಲೇ ಮೋದಿ ಯುವಕರು, ನಿರುದ್ಯೋಗಿಗಳು, ರೈತರ ಪರವಾದ ಯೋಜನೆಗಳನ್ನ ಗಿಫ್ಟ್ ರೂಪದಲ್ಲಿ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆದ್ರೆ ಇದೆಲ್ಲೋ ಒಂದು ಕಡೆ ನಿಜ ಅನ್ನಿಸದೇ ಇರುವುದಿಲ್ಲ. 2019 ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಕೇಸರಿ ಪತಾಕೆ ಹಾರಿಸೋ ಪ್ಲಾನ್ ಮಾಡಿಕೊಂಡಿರೋ ಬಿಜೆಪಿ 10% ಮೀಸಲಾತಿ ಮಸೂದೆಯನ್ನ ಜಾರಿಗೆ ತಂದಿದೆ ಎನ್ನಲಾಗ್ತಿದೆ. ಇದರಿಂದ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂತಾನೆ ಕರೆಸಿಕೊಳ್ಳೋ ಮುಸ್ಲಿಂ ಮತಗಳು ನಮೋ ಕಡೆ ತಿರುಗಲಿವೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹಾಗಾದ್ರೆ ದೇಶದ 99% ಜನ ಮೋದಿ ಬೆನ್ನಿಗೆ ನಿಲ್ಲಲಿದ್ದಾರಾ? ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರಾ? ನಮೋ ತಂತ್ರಗಳು ವರ್ಕೌಟ್ ಆಗಲಿವ್ಯಾ ಅನ್ನೋ ಪ್ರಶ್ನೆಗಳಿಗೆ ಲೋಕಸಭಾ ಚುನಾವಣೆಯ ಫಲಿತಾಂಶವೇ ಉತ್ತರವಾಗಿದೆ. ನೋಡಿದ್ರಲ್ಲ, ಮೋದಿಯ ಮೀಸಲಾತಿ ಅಸ್ತ್ರದಿಂದ ಸಾಕಷ್ಟು ಲೆಕ್ಕಾಚಾರಗಳಿವೆ ಎನ್ನಲಾಗ್ತಿದೆ. ಆದರೆ ಈ ಲೆಕ್ಕಾಚಾರಗಳು ಚುನಾವಣೆಯಲ್ಲಿ ಮೋದಿ ಬೆನ್ನಿಗೆ ನಿಲ್ಲಲಿವೆಯಾ, ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಲಿವೆಯಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.